ಹೆಚ್ಚಿನ ಹಿಂದೂ ಮನೆಗಳಲ್ಲಿ ದೇವರ ಕೋಣೆ ಇದ್ದೇ ಇರುತ್ತದೆ. ಅಲ್ಲಿ ನಿಯಮಿತವಾದ ಪೂಜೆಗಳು ನಡೆಯುತ್ತವೆ. ವಾಸ್ತವವಾಗಿ ಪೂಜಾ ಸ್ಥಳವು ಮನೆಯ ದೇವತೆ ನೆಲೆಸುವ ಸ್ಥಳ, ಮನೆಯಲ್ಲಿ ಧನಾತ್ಮಕ ಶಕ್ತಿಯು ಪರಿಚಲನಗೊಳ್ಳುವ ಸ್ಥಳ. ಆದ್ದರಿಂದ ವಾಸ್ತು ಪ್ರಕಾರ ನಿಮ್ಮ ಪೂಜಾ ಕೋಣೆಯು ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಉತ್ತಮ ರೀತಿಯಲ್ಲಿ ರವಾನಿಸುವಂತಿರಬೇಕು. ಕೆಲವೊಮ್ಮೆ ಪೂಜಾ ಕೋಣೆ ಸರಿಯಾದ ಸ್ಥಳದಲ್ಲಿ ಇಲ್ಲದಿರುವ ಕಾರಣ ಕೆಲವೊಮ್ಮೆ ಪೂಜೆಯ ಮಂಗಳಕರ ಫಲಿತಾಂಶಗಳನ್ನು ಪಡೆಯಲಾಗುವುದಿಲ್ಲ. ಆದ್ದರಿಂದ ಪೂಜಾ ಕೋಣೆಯನ್ನು ಮಾಡುವಾಗ ನೀವು ಕೆಲವು ವಿಷಯಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು. ನಿಮ್ಮ ಮನೆಯಲ್ಲಿ ಪೂಜೆಯ ಮನೆ ಇದ್ದರೆ ಅದನ್ನು ವಾಸ್ತುವಿನ ಕೆಲವು ನಿಯಮಗಳಿಂದ ಸರಿಪಡಿಸುವ ಮೂಲಕ ನೀವು ಧನಾತ್ಮಕ ಶಕ್ತಿಯ ಸಂವಹನವನ್ನು ವೇಗಗೊಳಿಸಬಹುದು. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ದೇವಸ್ಥಾನ ಎಲ್ಲಿರಬೇಕು ಮತ್ತು ಅದರ ನಿಯಮಗಳು ಯಾವುವು ಎನ್ನುವುದನ್ನು ಈ ವಿಡಿಯೋ ಮೂಲಕ ತಿಳಿಯೋಣ. ಈ ದಿಕ್ಕಿನಲ್ಲಿ ಪೂಜಾ ಸ್ಥಳವಿರಬೇಕು. ವಾಸ್ತುಶಾಸ್ತ್ರದ ಪ್ರಕಾರ ಪೂಜೆಯ ಕೋಣೆ ಯಾವಾಗಲೂ ಈಶಾನ್ಯ ದಿಕ್ಕಿನಲ್ಲಿ ಇರಬೇಕು. ಉತ್ತರ ಪೂರ್ವ ದಿಕ್ಕನ್ನು ಈಶಾನ್ಯ ಎಂದು ಕರೆಯುತ್ತಾರೆ ಮತ್ತು ಈ ದಿಕ್ಕಿನಲ್ಲಿ ಶಕ್ತಿಯ ಸಂಗ್ರಹವಿದೆ. ಈಶಾನ್ಯವನ್ನು ದೇವರ ದಿಕ್ಕು ಎಂದು ಕರೆಯುತ್ತಾರೆ. ಆದ್ದರಿಂದ ದೇವತೆಗಳ ಮನೆ ಅಂದರೆ ನಿಮ್ಮ ಮನೆಯ ದೇವಸ್ಥಾನವು ಈ ದಿಕ್ಕಿನಲ್ಲಿ ಇರಬೇಕು. ಈಶಾನ್ಯದಲ್ಲಿ ಪೂಜಾ ಕೋಣೆ ನಿರ್ಮಿಸಲು ಸಾಧ್ಯವಾಗದಿದ್ದರೆ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ದೇವಾಲಯವನ್ನು ನಿರ್ಮಿಸಿ. ಈ ದಿಕ್ಕಿನ ಕಡೆ ಮುಖ ಮಾಡಬೇಕು. ಮನೆಯ ದೇವಾಲಯವನ್ನು ಮಾಡುವಾಗ ಪೂಜಾ ಕೋಣೆಯ ದಿಕ್ಕು ಮಾತ್ರವಲ್ಲದೆ ನಾವು ಮುಖ ಮಾಡುವ ದಿಕ್ಕಿನ ಬಗ್ಗೆಯೂ ಕಾಳಜಿ ವಹಿಸಬೇಕು. ನಾವು ಯಾವುದೇ ದೇವರ ವಿಗ್ರಹ ಅಥವಾ ಪೂಜೆ ಮಾಡುವಾಗ ನಿಮ್ಮ ಮುಖವು ಪೂರ್ವದ ಕಡೆಗೆ ಇರಬೇಕು. ನೀವು ಪೂರ್ವವನ್ನು ಎದುರಿಸಲು ಸಾಧ್ಯವಾಗದಿದ್ದರೆ ಪಶ್ಚಿಮ ದಿಕ್ಕನ್ನು ಸಹ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಈ ಎರಡು ದಿಕ್ಕುಗಳಲ್ಲಿ ಪೂಜೆ ಮಾಡುವುದು ವಾಸ್ತು ಪ್ರಕಾರ ಸೂಕ್ತವೆಂದು ಪರಿಗಣಿಸಲಾಗಿದೆ. ಈ ಸ್ಥಳದಲ್ಲಿ ಪೂಜಾ ಕೋಣೆ ಇರಬಾರದು. ಮನೆಯಲ್ಲಿ ಪೂಜಾ ಕೋಣೆಯನ್ನು ಮಾಡುವಾಗ ಅದು ಅಡುಗೆ ಮನೆ ಅಥವಾ ಸ್ನಾನದ ಗೃಹದ ಬಳಿ ಅಥವಾ ಅದರ ಪಕ್ಕದಲ್ಲಿ ಇರಬಾರದು ಎಂಬುದನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಇದು ಸಂಭವಿಸಿದ್ದಲ್ಲಿ ವಾಸ್ತುಶಾಸ್ತ್ರದ ಪ್ರಕಾರ ಅನುಕೂಲಕರವೆಂದು ಪರಿಗಣಿಸಲಾಗುವುದಿಲ್ಲ. ಅದೇ ಸಮಯದಲ್ಲಿ ಮಲಗುವ ಕೋಣೆಯಲ್ಲಿ ಪೂಜಾ ಸ್ಥಳವನ್ನು ಹೊಂದಿರುವುದು ಮಂಗಳಕರವಲ್ಲ. ಇದು ಕುಟುಂಬ ಜೀವನದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ. ಪತಿ ಪತ್ನಿಯರ ನಡುವಿನ ಸಂಬಂಧದಲ್ಲಿ ಪ್ರೀತಿ ಮತ್ತು ಸಾಮರಸ್ಯದ ಕೊರತೆಯನ್ನುಂಟು ಮಾಡುತ್ತದೆ. ಈ ಸ್ಥಳದಲ್ಲಿ ಪೂಜಾ ಕೋಣೆ ಇದ್ದರೆ ಸಮಸ್ಯೆ. ಪೂಜೆಯ ಮನೆಯಲ್ಲಿ ದೇವರ ಆರತಿಯನ್ನು ಯಾವಾಗಲೂ ದಕ್ಷಿಣ ದಿಕ್ಕಿನಲ್ಲಿ ಇಡಬೇಕು. ಅಲ್ಲದೆ ಪೂಜಾ ಗೃಹವು ಮೆಟ್ಟಿಲುಗಳ ಕೆಳಗೆ ಇರದಂತೆ ಎಚ್ಚರಿಕೆ ವಹಿಸಬೇಕು. ಇಂತಹ ಪೂಜಾ ಸ್ಥಳವು ಮನೆಯಲ್ಲಿ ಅನೇಕ ಸಮಸ್ಯೆಗಳನ್ನು ತರುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಮನೆ ಮಂದಿ ಮಾನಸಿಕ ಒತ್ತಡ, ಕಾಯಿಲೆಯಿಂದ ಕಂಗಾಲಾಗುತ್ತಾರೆ. ಈ ವಾಸ್ತು ದೋಷದಿಂದ ಕೆಲವರಿಗೆ ಸಾಲದ ಬಾಧೆಯೂ ಕಂಡುಬರುತ್ತದೆ. ದೇವರ ಸ್ಥಾನವು ಹೀಗಿರಬೇಕು. ಅನೇಕ ಮನೆಗಳಲ್ಲಿ ದೇವರ ಸ್ಥಾನವು ನೆಲದ ಮೇಲೆ ಇರುತ್ತದೆ. ಇದು ಸರಿಯಲ್ಲ. ಜನರು ಕುಳಿತು ಪೂಜಿಸಲು ಇದನ್ನು ಮಾಡುತ್ತಾರೆ. ಆದರೆ ವಾಸ್ತು ಪ್ರಕಾರ ದೇವರನ್ನು ಇಡುವ ಸ್ಥಳ, ದೇವರ ಪಾದ ಮತ್ತು ನಿಮ್ಮ ಹೃದಯದ ಮಟ್ಟವು ಸಮಾನವಾಗಿರಬೇಕು. ದೇವರ ಸ್ಥಾನವು ಸರ್ವಶ್ರೇಷ್ಠವಾಗಿರಬೇಕು ಎಂಬ ಕಾರಣಕ್ಕಾಗಿ ಇದನ್ನು ಮಾಡಲಾಗುತ್ತದೆ. ಹಾಗಾಗಿ ಪೂಜಾ ಕೋಣೆಯಲ್ಲಿ ಆಗಲಿ ಅಥವಾ ನಮಗಿಂತ ಕೆಳಗಿರುವ ಯಾವುದೇ ಸ್ಥಳದಲ್ಲಿ ದೇವರಿಗೆ ಆಸನ ಮಾಡಬಾರದು. ಧಾರ್ಮಿಕ ಪುಸ್ತಕಗಳನ್ನು ಹೀಗಿಡಬೇಕು. ಪೂಜಾ ಸ್ಥಳದಲ್ಲಿ ಧಾರ್ಮಿಕ ಪುಸ್ತಕಗಳಿದ್ದರೆ ಅವುಗಳನ್ನು ಕೆಂಪು ಬಟ್ಟೆಯಿಂದ ಮುಚ್ಚಿಡಿ. ಅದೇ ಸಮಯದಲ್ಲಿ ನೀವು ಪೂಜಾ ಸ್ಥಳದ ಮೇಲೆ ಕೆಂಪು ಬಟ್ಟೆಯ ಪರದೆಯನ್ನು ಹಾಕಬೇಕು ಮತ್ತು ನೀವು ಪೂಜೆ ಮಾಡದಿದ್ದಾಗ ಪೂಜಾ ಸ್ಥಳವನ್ನು ಮುಚ್ಚಬೇಕು. ಹಾಗೆಯೇ ಪೂಜೆ ಮಾಡುವಾಗ ಆಸನದ ಮೇಲೆ ಕುಳಿತು ಪೂಜೆ ಮುಗಿದ ನಂತರ ಆಸನವನ್ನು ಎತ್ತಿ ಸರಿಯಾದ ಸ್ಥಳದಲ್ಲಿ ಇಡಬೇಕು. ಈ ವಸ್ತುಗಳನ್ನು ಪೂಜಾ ಸ್ಥಳದಲ್ಲಿ ಇಡಬೇಡಿ. ವಾಸ್ತುಶಾಸ್ತ್ರದ ಪ್ರಕಾರ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಪೂಜಾ ಮನೆಯಲ್ಲಿ ಅಗತ್ಯವಿಲ್ಲದ ವಸ್ತುಗಳನ್ನು ಮತ್ತು ಸತ್ತ ಸದಸ್ಯರ ಫೋಟೋಗಳನ್ನು ಇಡಬಾರದು. ಪೂಜಾ ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿಡಿ ಮತ್ತು ನಿಯಮಿತವಾಗಿ ಒರೆಸಿ. ಅನೇಕ ಜನರು ಮನೆಯ ಪಡಿತರ ಮತ್ತು ಇತರ ವಸ್ತುಗಳನ್ನು ಪೂಜಾ ಮನೆಯಲ್ಲಿ ಇಡುತ್ತಾರೆ. ಪೂಜೆಯ ಮನೆ ಸ್ಟೋರ್ ರೂಮ್ ಅಲ್ಲ. ಪೂಜಾ ಕೋಣೆ ಭಾರವಾಗಲು ಬಿಡಬೇಡಿ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಪೂಜಾ ಗೃಹವು ಹೊರೆಯಿಂದ ಮುಕ್ತವಾಗಿದ್ದರೆ ಮನಸ್ಸು ಮುಕ್ತವಾಗಿರುತ್ತದೆ ಮತ್ತು ಸಕಾರಾತ್ಮಕತೆ ನಿಮ್ಮೊಳಗೆ ಪ್ರವೇಶಿಸುತ್ತದೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.
ಧನ್ಯವಾದಗಳು.